ಸಮಯ 9:10. ಅಲ್ಲ ಮಂಜಣ್ಣ, ಯಾವಾಗಲೂ ನನ್ನ ನಾಮಿನೇಟ್ ಮಾಡ್ತಾರಲ್ಲ, ಯಾಕೆ? ನಾವಿಬ್ರು ಯಾವಾಗಲೂ ಜೊತೆಗಿರೋದೇ ತಪ್ಪ? ನಾವಿಬ್ರು ಫ್ರೆಂಡ್ಸ್ ಅಂತ ಎಲ್ರಿಗೂ ಗೊತ್ತು ತಾನೆ. ಆದರೂ ಯಾಕೆ ನಮ್ಮನ್ನ ಯಾವಾಗಲೂ ನಾಮಿನೇಟ್ ಮಾಡ್ತಾರೆ? ನಾನು ಈ ಮನೇಲಿ ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ, ಯಾವುದೇ ವಿಷಯಕ್ಕೂ ನಾನು ಯಾವಾಗಲೂ ಪಾಸಿಟಿವ್ ಆಗಿ ಹೇಳ್ತೀನಿ. ಆದರೂ ಎಲ್ಲರೂ ನನ್ನನ್ನು ನಾಮಿನೇಟ್ ಮಾಡ್ತಿದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇದನ್ನು ಹೇಗೆ ಪಾಸಿಟಿವ್ ಆಗಿ ನೋಡೋದು ಅಂತಲೇ ಗೊತ್ತಾಗ್ತಿಲ್ಲ. ನೋಡು ಕಂದ, ಇದಕ್ಕೆಲ್ಲ ಯೋಚನೆ ಮಾಡಬೇಡ. ಇಲ್ಲೆಲ್ಲರೂ ಅಷ್ಟೇ, ಏನು ಮಾಡಿದ್ರು ಏನು ಮಾಡಲಿಲ್ಲ ಅಂದರೂ ನಾಮಿನೇಟ್ ಮಾಡ್ತಾ ಇರ್ತಾರೆ. ನಮ್ಮನ್ನೇ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ನೀನು ಯೋಚನೆ ಮಾಡ್ಬೇಕಂದ. ಅಲ್ಲ ಗುರು, ನಾನು ಏನು ಮಾಡಿದೆ ಅಂತ ನನ್ನ ನಾಮಿನೇಟ್ ಮಾಡಿದ್ದಾರೆ. ನೋಡು ಗುರು, ಅವ್ರನ್ನ ಯಾವಾಗಲೂ ಮಾತಾಡ್ತಾನೆ ಇರ್ತಾರೆ ಜೊತೆಗೆ. ನಾನು ಏನು ಮಾಡಿದೆ ಗುರು ಅಂಥದ್ದು ಇವ್ರಿಗೆ? ಹೇಳು ಗುರು, ನನ್ನ ನಾಮಿನೇಟ್ ಮಾಡಿದಾರಲ್ಲ ಗುರು. ಏನು ತುಂಬ ನೋವ್ತಾ ಇದೆಯಾ? ನಾವಿಬ್ರು ಜೊತೆಗಿದ್ರೆ ಅವಳು ಯಾಕೆ ಹಂಗೆ ಉಟ್ಕೊಂತಾಳೆ? ಯಾವಾಗಲೂ ಉಟ್ಕೊಂಡು ಸಾಯ್ತಾನೆ ಇರ್ತಾಳೆ ಹೊರತು ಇನ್ನೇನು ಇಲ್ಲ. ಒಂದು ಟಾಸ್ಕ್ ಮಾಡಲ್ಲ, ಏನಿಲ್ಲ, ಬರೀ ಯಾವಾಗಲೂ ಉಟ್ಕೊಳ್ಳೋದೇ ಆಯ್ತು ಅವಳದು. ಇದು ಬಿಗ್ ಬಾಸ್. ಎಲ್ಲರೂ ಈ ಕೂಡಲೇ ಸೋಫಾದ ಮೇಲೆ ಕುಳಿತುಕೊಳ್ಳಿ.